ಅಪರೂಪದ ಮಾಣಿಕ್ಯ ಅಟಲ್ಜಿ. ಯಾಕೆ ಅಪರೂಪದ ಮಾಣಿಕ್ಯ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು ಮತ್ತು ಅವ್ರ ಸಮಜ್ದಾರಿ ಅಂತ ಏನ್ ಹೇಳ್ತೀವಿ, ವಿವೇಕ ಅಂತ ಏನ್ ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಅದ್ಭುತವಾಗಿತ್ತು. ಆಮೇಲೆ ಒಂದು 15 ವರ್ಷದ ನಂತರ ಜವಾಹರ್ಲಾಲ್ ನೆಹರು ರಷ್ಯಾದ ಕ್ರುಶ್ಚೇವ್ ಅವರಿಗೆ, ರಾಷ್ಟ್ರಪತಿಗಳಿಗೆ ಅಟಲ್ಜಿ ಅವ್ರನ್ನ ಒಂದು ಡೆಲಿಗೇಷನ್ ಪರಿಚಯ ಮಾಡಿಕೊಡ್ತಾ ಹೇಳ್ತಾರೆ, ಇವ್ರು ನಮ್ಮ ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿ ಆಗುವಂತ ಮೆಟೀರಿಯಲ್ ಅಂತ ಹೇಳ್ತಾರಂತ. ಹೇಳಬೇಕಾಗಿರ್ತಕ್ಕಂಥ ತಾಕತ್ ಅಟಲ್ಜಿ ಅವ್ರದ್ದು. ಆಗಿನ ಪ್ರಧಾನಮಂತ್ರಿಗಳು ವಿದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷರ ಎದುರಿಗೆ ಇವರು ಪ್ರಧಾನಮಂತ್ರಿ ಮೆಟೀರಿಯಲ್, ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಂತ ಅಟಲ್ಜಿ ಅವರು ಹೇಳುವಷ್ಟರ ಮಟ್ಟಿಗೆ ಅಟಲ್ಜಿ ತನ್ನ ಕರ್ತೃತ್ವವನ್ನು ಬೆಳೆಸ್ಕೊತಾ ಹೋಗ್ತಾರೆ. 9 ಸಲ ಲೋಕಸಭಾ ಸದಸ್ಯರಾಗಿದ್ರು, 2 ಸಲ ರಾಜ್ಯಸಭಾ ಸದಸ್ಯರಾಗಿದ್ರು, 5 ಬಾರಿ ಲಕ್ನೋದಿಂದಲೇ ಗೆದ್ರು. ಕಡೆಗೆ ಲಕ್ನೋವನ್ನೇ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡು 9 ಸಲ ಲೋಕಸಭಾ ಸದಸ್ಯರು, 2 ಸಲ ರಾಜ್ಯಸಭಾ ಸದಸ್ಯರು. ಆದ್ರೆ ಜೀವನದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳದೆ, ಹೊಂದಾಣಿಕೆ ಅಂದ್ರೆ ವ್ಯಕ್ತಿಗಳ ಜೊತೆ ಅಲ್ಲ, ವ್ಯಾಲ್ಯೂಸ್ ಜೊತೆಗೆ, ಮೌಲ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಅವ್ರು ನಿರಂತರವಾಗಿ ತನ್ನ ಬದುಕನ್ನ ಅಂತಿಮ ದಿನದವರೆಗೆ ನಡೆಸ್ತಾರೆ. ಅದು ಅಟಲ್ಜಿ. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾಗೋದು. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾದಾಗ ನಮ್ಮ ಮುಖದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಗು ಬರ್ತಕ್ಕಂಥದ್ದು.